ಇದೇ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ ಆಚರಣೆ ಯಾವ ಪುರುಷಾರ್ಥಕ್ಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಈಗ ಕರ್ನಾಟಕ ಬಂದ್ ಮಾಡಿ ಸಂಘಟನೆಗಳು ಸಾಧಿಸೋದಾದ್ರೂ ಏನು? ಕರ್ನಾಟಕ ಬಂದ್ ಮಾಡಿದ್ರೆ ಕನ್ನಡಿಗರಿಗೆ ಲಾಭ ಏನು? ಹಾಗಾದ್ರೆ 4ನೇ ಶನಿವಾರ ಸರ್ಕಾರಿ ರಜೆ, ಕರ್ನಾಟಕ ಬಂದ್ ಏಕೆ? ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯ ಜನರ ಪ್ರಶ್ನೆ ಇದು. ಗ್ಯಾರಂಟಿ ನ್ಯೂಸ್ ಎಂದೆಂದಿಗೂ ಕನ್ನಡಿಗರ ಪರ, ನೆಲ ಜಲ ಭಾಷೆ ಹೋರಾಟದಲ್ಲಿ ಸದಾ ಮುಂದಿರುತ್ತೆ. ಆದರೆ ಕನ್ನಡದ ಹೆಸರಲ್ಲಿ ಸಂಘಟನೆಗಳು ಮಾಡ್ತಿರೋದೇನು? ಶುಕ್ರವಾರವೇ ವಿಧಾನಮಂಡಲ ಅಧಿವೇಶನವು ಮುಕ್ತಾಯವಾಗಲಿದೆ. ಅಧಿವೇಶನದಲ್ಲಿ ಮರಾಠಿ ಪುಂಡಾಟ ಪ್ರಸ್ತಾಪ ಆಗಲಿ. ಅಧಿವೇಶನ ಮುಗಿದ ಮಾರನೇ ದಿನ ಕರ್ನಾಟಕ ಬಂದ್ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ವೀಕೆಂಡ್ನಲ್ಲಿ ಕರ್ನಾಟಕ ಬಂದ್ ಮಾಡಿದ್ರೆ ಬಿಸಿ ತಟ್ಟೋದು ಯಾರಿಗೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ ಇಲ್ಲಿ. ನಾಲ್ಕನೇ ಶನಿವಾರ ಎಲ್ಲ ಬ್ಯಾಂಕ್ಗಳಿಗೆ ರಜೆ ದಿನ ಇರುತ್ತೆ. 4ನೇ ಶನಿವಾರ ಸರ್ಕಾರಿ ಕಚೇರಿಗಳಿಗೆ ರಜೆ ಇರುತ್ತೆ. ಶನಿವಾರ ಟೆಕ್ಕಿಗಳಿಗೂ ಸೇರಿ ಹಲವು ಖಾಸಗಿ ಕಂಪನಿಗಳಿಗೂ ಕೂಡ ರಜೆ ಇರುತ್ತೆ. 4ನೇ ಶನಿವಾರ ಕೆಲವು ಶಾಲೆಗಳಿಗೂ ಕೂಡ ರಜೆ ಇರುತ್ತೆ. ಕೆಲ ಶಾಲೆಗಳು ಅರ್ಧ ದಿನ ನಡೆಯುತ್ತೆ. 4ನೇ ಶನಿವಾರದ ಈ ಒಂದು ಬಂದ್ ಕೇವಲ ನಾಮಕೆ ವಾಸ್ತೇನಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಪ್ರಶ್ನೆ ಇದು. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಸಾಲು ಸಾಲು ನಷ್ಟ. ಇನ್ನ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ನೀಡಿದ್ದಾರೆ. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಸಾಲು ಸಾಲು ನಷ್ಟವಾಗಲಿದೆ. ಅಂಗಡಿ, ಹೋಟೆಲ್, ಬಾರ್ ಬಂದ್ ಮಾಡಿದ್ರೆ ನಷ್ಟ ಆಗುತ್ತೆ. GST, ಕಮರ್ಷಿಯಲ್ ಟ್ಯಾಕ್ಸ್, ಅಬಕಾರಿ ತೆರಿಗೆ ನಷ್ಟ ಆಗುತ್ತೆ. ಇನ್ನ ದಿನಗೂಲಿ ಮಾಡುವವರ ಹೊಟ್ಟೆ ಮೇಲೆ ಹೊಡೆದಾಗುತ್ತೆ. ಆಟೋ, ಕ್ಯಾಬ್ ಚಾಲಕರಿಗೂ ದಿನದ ದುಡಿಮೆಗೆ ಬೀಳುತ್ತೆ ಕಲ್ಲು. ವೀಕೆಂಡ್ನಲ್ಲಿ ನಡೆಯುವ ಭರ್ಜರಿ ವಹಿವಾಟಿಗೂ ಕೂಡ ನಷ್ಟ ಆಗುತ್ತೆ. ಥಿಯೇಟರ್, ಸಿನಿಮಾ ಬಂದ್ ಆಗುತ್ತೆ. ಮಾಡಿದ್ರೂ ಕೂಡ ಆರ್ಥಿಕ ನಷ್ಟವೇ ಅಲ್ವಾ? ಇನ್ನು ಮರಾಠಿಗರಿಗೆ ಪಾಠ ಕಲಿಸಲು ಹೋಗಿ ಕನ್ನಡಿಗರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆಯಾ? ಹಾಗಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯ ಜನರ ಪ್ರಶ್ನೆ ಇದು. ಗ್ಯಾರಂಟಿ ನ್ಯೂಸ್ನ ಎಂದೆಂದಿಗೂ ಕನ್ನಡಿಗರ ಪರಾನೇ ಗ್ಯಾರಂಟಿ ನ್ಯೂಸ್. ನೆಲ ಜಲ ಭಾಷೆ ಅಂತ ಬಂದಾಗ ನಮ್ಮ ನ್ಯೂಸ್ ಚಾನಲ್ ಸದಾ ಸಪೋರ್ಟಿವ್ ಆಗಿರುತ್ತೆ. ಆದರೆ ಕನ್ನಡದ ಹೆಸರಲ್ಲಿ ಸಂಘಟನೆಗಳು ಮಾಡ್ತಿರೋದೇನು ಅನ್ನೋ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ. ಇನ್ನ ಕರ್ನಾಟಕ ಬಂದ್ ಮಾಡಿದ್ರೆ ಕನ್ನಡಿಗರಿಗೆ ಲಾಸ್ ಆಗುತ್ತೆ. ಸಾಲು ಸಾಲು ಲಾಸ್ ಆಗುತ್ತೆ. ವೀಕೆಂಡ್ ನಲ್ಲಿ ಜನರು ಊರಿಂದ ಊರಿಗೆ ಹೋಗುವ ಪ್ಲಾನ್ಗೂ ಭಂಗವಾಗುತ್ತೆ. ಶಾಲಾ ಕಾಲೇಜುಗಳ ಶೈಕ್ಷಣಿಕ ಚಟುವಟಿಕೆಗೆ ಹೊಡೆತ ಬೀಳುತ್ತೆ. ಪರೀಕ್ಷೆ ತಲೆ ಮೇಲೆ ಇರುವಾಗ ಬಂದ್ ಬೇಕಾಯಿತು. ಈಗಾಗಲೇ ಮಕ್ಕಳ ವಾರ್ಷಿಕ ಎಕ್ಸಾಮ್ ಕೂಡ ನಡೆದಿದೆ. ಹೀಗಿದ್ಮೇಲೆ ಈ ಒಂದು ಬಂದ್ನಿಂದಾಗಿ ಮಕ್ಕಳ ಫ್ಯೂಚರ್ಗೂ ಕೂಡ ಹೊಡೆತ ಬೀಳುತ್ತೆ. ಅವರ ಎಕ್ಸಾಮ್ಗೆ, ಸರಕು ಆಮದು ಮತ್ತು ರಫ್ತುಗೆ ಶನಿವಾರ ಪ್ರಮುಖ ದಿನ. ಬಂದ್ ಆದ್ರೆ ರಫ್ತು ಆಮದು ಸಂಪೂರ್ಣ ಬಂದ್. ರಾಜ್ಯಕ್ಕೆ ಎಲ್ಲಾ ರೀತಿಯಲ್ಲೂ ಎದುರಾಗುತ್ತೆ ಕೋಟಿ ಕೋಟಿ ನಷ್ಟ. ಪ್ರವಾಸಿ ತಾಣಗಳಿಂದ ಬರುವ ಆದಾಯಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಇನ್ನ ಬಂದ್ ವಿರುದ್ಧ ಜನರು ಸಿಡಿದೇಳಲು ಇದೇ ಸಾವಿರ ಕಾರಣಗಳಿವೆ.
ಇತ್ತ ಕರವೇ ನಾರಾಯಣಗೌಡ ಬಂದ್ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಬಂದ್ ವಿರುದ್ಧ ಜನರು ಸಿಡಿದೇಳಲು ಇದೇ ಸಾವಿರ ಕಾರಣ. ತಿಂಗಳ ಹಿಂದೆ ನಡೆದ ಮರಾಠಿ ಪುಂಡರ ಘಟನೆ ಹಸಿಯಾಗಿರುವಾಗ ಬಂದ್ ಮಾಡಲಿಲ್ಲ ಯಾಕೆ? ಈಗ್ಯಾಕೆ ಬಂದ್? ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಬಿಸಿ ಮುಟ್ಟಿಸೋಕೆ ಆಗ್ಲಿಲ್ವಾ? ಇಡೀ ಕರ್ನಾಟಕ ಬಂದ್ ಮಾಡಿ ಯಾರಿಗೆ ಪಾಠ ಕಲಿಸ್ತಿದ್ದೀರಾ ನೀವು? ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್ ಗಡಿಯಲ್ಲಿ ಬಿಸಿ ಮುಟ್ಟಿಸಿ, ಮಹಾರಾಷ್ಟ್ರಕ್ಕೆ ಅಗತ್ಯ ವಸ್ತು ಸಾಗಣೆ ನಿಲ್ಲಿಸಿ ಬಿಸಿ ಮುಟ್ಟಿಸಿ, ಬೆಂಗಳೂರು ಏರ್ಪೋರ್ಟ್ನಿಂದಲೂ ಮುಂಬೈಗೆ ಸರಕು ಸಾಗಣೆ ನಿಲ್ಲಿಸಿ, ಆವಾಗ ಮರಾಠಿ ಪುಂಡರು ತಮಗೆ ತಾವೇ ದಾರಿಗೆ ಬರ್ತಾರೆ. ಇದೆಲ್ಲ ಬಂದ್ ಉಪಯೋಗ ಇಲ್ಲ ಅಂತಿದ್ದಾರೆ ಜನರು. ಇನ್ನು ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿದ್ರು. ಆದರೆ ಎರಡು ಬಣದಲ್ಲಿ ವೈಮನಸ್ಸಿನ ಮಧ್ಯೆ ಬಂದ್ ಗೆಲುವಿನ ಸಮರ ಹೆಚ್ಚಾಗಿದೆ. ಕರ್ನಾಟಕ ಪ್ರಮುಖ ಸಂಘಟನೆಗಳು ಬೆಂಬಲಕ್ಕೆ ನಕಾರ ಮಾಡ್ತಿದ್ದಾವೆ. ಇತ್ತ ಕರವೇ ನಾರಾಯಣಗೌಡ ಅವರು ಕೂಡ ಸಪೋರ್ಟ್ ನೀಡ್ತಿಲ್ಲ. ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಇನ್ನು ಪ್ರವೀಣ್ ಶೆಟ್ಟಿ ಬಣ ಬಂದ್ ವಿಚಾರದಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಕನ್ನಡಕ್ಕಾಗಿ ಹೋರಾಟದ ಕನ್ನಡಿಗರ ನಡುವೆ ಅಸಮಾಧಾನ ಹೆಚ್ಚಾಗಿದೆ. ಈಗ ಮರಾಠಿಗರ ವಿರುದ್ಧ ರೊಚ್ಚಿಗೇಳಬೇಕಾಗಿದ್ದವರು ಸೈಲೆಂಟ್ ಆಗಿದ್ದಾರೆ. ನಾನಾ ನೀನಾ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಇದು ಬಣ ಬಡಿದಾಟ ತಲುಪಿದೆ. ಪ್ರಮುಖ ಸಂಘಟನೆ ವಿರೋಧದ ಮಧ್ಯೆಯೂ ವಾಟಾಳ್ ನಾಗರಾಜ್ ಬಂದ್ ಹಠ ಹೆಚ್ಚಾಗಿದ್ಯಾಕೆ? ಇಷ್ಟೆಲ್ಲ ಲಾಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ವೀಕೆಂಡ್ ಬೇರೆ. ಇನ್ನು ಗಡಿ ಭಾಗದ ಕನ್ನಡ ಶಾಲೆಗಳ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿ, ಮಹಾರಾಷ್ಟ್ರದ ಭಾಗವಾಗಿರುವ ಕನ್ನಡಿಗರ ಹಿತರಕ್ಷಣೆಗೆ ಶ್ರಮಿಸಿ ಅಂತಿದ್ದಾರೆ. ಗಡಿ ಭಾಗದ ಕನ್ನಡ ಶಾಲೆಗಳ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿ, ಬಂದ್ ಬೇಡ, ಗಡಿ ಭಾಗದ ಶಾಲೆಗಳ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿ, ಮಹಾರಾಷ್ಟ್ರದ ಭಾಗವಾಗಿರುವಂತಹ ಕನ್ನಡಿಗರ ಹಿತರಕ್ಷಣೆಗೆ ಶ್ರಮಿಸಿ. ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆಗಳು ಇದ್ರೆ ಅವುಗಳ ಅಭಿವೃದ್ಧಿಗೆ ಶ್ರಮಿಸಿ. ಬೆಂಗಳೂರಿನಲ್ಲಿ ನಿಂತು ಮರಾಠಿಗರಿಗೆ ಧಿಕ್ಕಾರ ಎಂದ್ರೆ ಏನ್ ಲಾಭ ಇದೆ? ಬೆಳಗಾವಿ ಸೇರಿ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಮರಾಠಿಗರಿಗೆ ಬಿಸಿ ಮುಟ್ಟಿಸಿ. ಗಡಿ ಜಿಲ್ಲೆಗಳಲ್ಲಿ ಮರಾಠಿಗರ ಪುಂಡಾಟ ಹೆಚ್ಚಾಗಿದ್ದು, ಆರ್ಭಟ ಕೂಡ ಹೆಚ್ಚಾಗಿತ್ತು. ಭಾಷಾಂಧತೆಗೆ ಕಡಿವಾಣ ಹಾಕಿ ಎಲ್ಲೆಲ್ಲಿ ಮರಾಠಿ ಮಾತಾಡ್ತಾರಲ್ಲ ಅಲ್ಲಿ ಕನ್ನಡವನ್ನ ಹೆಚ್ಚಾಗಿ ಬಳಸಿ. ಸಂಘಟನೆಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಪ್ರಶ್ನೆ ಇದು. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ರಿಪೋರ್ಟರ್ ಚರಣ್. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನಿಸ್ತೇವೆ. ಇನ್ನ ಇಷ್ಟೆಲ್ಲ ಲಾಸ್ ಅಂತ ಗೊತ್ತಿದ್ರೂ ಸಹ ಯಾಕೆ ಬಂದ್ಗೆ ಇಷ್ಟೊಂದು ಹಠ ಹಿಡಿದು ಕೂತಿದ್ದಾರೆ ವಾಟಾಳ್ ನಾಗರಾಜ್ ಅವರು ಗೊತ್ತಾಗ್ತಾ ಇಲ್ಲ. ಇನ್ನು ಜಿಲ್ಲೆಗಳಲ್ಲಿ ಮರಾಠಿಗರಿಗೆ ಬಿಸಿ ಮುಟ್ಟಿಸಿ, ಇನ್ನು ಗಡಿ ಭಾಗದಲ್ಲಿರುವಂತಹ ಶಾಲೆಗಳಿಗೆಲ್ಲ ಜೀರ್ಣೋದ್ಧಾರ ಮಾಡಲು ಶ್ರಮಿಸಿ. ಇನ್ನು ಬೆಂಗಳೂರಲ್ಲಿ ನಿಂತ್ಕೊಂಡು ಮರಾಠಿಗರಿಗೆ ಧಿಕ್ಕಾರ ಅಂದರೆ ಏನು ಲಾಭ ಅನ್ನೋ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಜನರು. ಬೆಳಗಾವಿ ಸೇರಿ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಮರಾಠಿಗರಿಗೆ ಬಿಸಿ ಮುಟ್ಟಿಸಿ, ಅವಾಗಲೇ ಮರಾಠಿಗರಿಗೆ ಬುದ್ಧಿ ಬರೋದು ಅನ್ನೋದು ಜನರ ಪ್ರಶ್ನೆ, ಜನರ ಉತ್ತರ ಇದು. ಮುಂಬೈಗೆ ಸರಕು ಸಾಗಣೆ ನಿಲ್ಲಿಸಿ, ಏರ್ಪೋರ್ಟ್ನಿಂದ ಇನ್ನು ವಸ್ತು ಸಾಗಣೆ ನಿಲ್ಲಿಸಿ ಬಿಸಿ ಮುಟ್ಟಿಸಿ. ಮಹಾರಾಷ್ಟ್ರಕ್ಕೆ ಗಡಿಯಲ್ಲಿ ಬಿಸಿ ಮುಟ್ಟಿಸಿದಾಗಲೇ ಮರಾಠಿಗರಿಗೆ ಒಂದು ಪಾಠ ಕಲಿಸಿದಂತಾಗುತ್ತೆ. ಇಡೀ ಕರ್ನಾಟಕ ಬಂದ್ ಮಾಡಿ ಯಾರಿಗೆ ಪಾಠ ಕಲಿಸ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಇಲ್ಲಿಗ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಯಾವ ಪುರುಷಾರ್ಥಕ್ಕೆ ಈ ಒಂದು ಬಂದ್ ಅಂತ? ಎಸ್, ಪ್ರಮುಖವಾಗಿ ಕಾರ್ತಿಕ್, ಈ ಒಂದು ವಿಚಾರ ಈಗಾಗಲೇ ಕನ್ನಡದ ಜನರ ಮನಸ್ಸಿನಲ್ಲಿ ನೋವನ್ನ ತಂದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಬಂದ್ ಕರೆ ಏನಿದೆ, ಇದರಿಂದಾಗಿ ಸಾವಿರಾರು ಕೋಟಿಗಳಷ್ಟು ನಷ್ಟ ಆಗುವಂತದ್ದು. ಯಾಕಂತ ಹೇಳಿದ್ರೆ 4ನೇ ಶನಿವಾರ
ವೀಕೆಂಡ್ಗೆ ಪಾರ್ಟಿ ಮಾಡಬೇಕು ಅಥವಾ ಊರುಗಳಿಗೆ ಹೋಗ್ಬೇಕು ಅಂತ ಜನ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದೆಡೆ ಆದಾಯದ ಸುರಿಮಳೆ ಆದ್ರೆ ಇನ್ನೊಂದೆಡೆ ಜನಜೀವನ ಸಂಕಷ್ಟಕ್ಕೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ 4ನೇ ಶನಿವಾರ ಆಗಿರೋದ್ರಿಂದಾಗಿ ವ್ಯಾಪಾರ ವಹಿವಾಟುಗಳು ಜೋರಾಗಿರ್ತವೆ. ಅದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಮತ್ತೆ ITBT ಕಂಪನಿಗಳು ರಜಾ ಇರೋದ್ರಿಂದಾಗಿ ಒಂದಿಷ್ಟು ಆರ್ಥಿಕವಾಗಿ ರಾಜ್ಯಕ್ಕೆ ಬಲ ತುಂಬುವಂತಹ ಕೆಲಸಗಳು, ಪಾರ್ಟಿ ಆಗಿರಬಹುದು ಅಥವಾ ಪ್ರವಾಸೋದ್ಯಮಗಳಾಗಿರಬಹುದು, ಇವುಗಳಿಗೆಲ್ಲ ಒಂದಿಷ್ಟು ಲಾಭವನ್ನ ತರುವಂತಹ ದಿನ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಬಂದ್ಗೆ ಕರೆ ನೀಡಿರುವಂತದ್ದು ಎಲ್ಲರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಮತ್ತೊಂದೆಡೆ ಈ ಪ್ರಮುಖವಾಗಿ ಬಂದ್ಗೆ ಒಂದೆಡೆ ಒಂದು ಸಂಘಟನೆ 4-5 ಸಂಘಟನೆಗಳನ್ನ ಕೈ ಜೋಡಿಸಿಕೊಂಡು ಮಾಡ್ತಾ ಇದ್ರೆ, ಇಲ್ಲಿ ಪ್ರಮುಖ ಸಂಘಟನೆಗಳಾಗಿರುವಂತಹ ಕನ್ನಡ ರಕ್ಷಣಾ ವೇದಿಕೆ ಆಗಿರಬಹುದು, ಅದೇ ರೀತಿಯಾಗಿ ಯುವ ಸಂಘಟನೆಗಳಾಗಿರಬಹುದು, ಈ ಒಂದು ಬಂದ್ನಿಂದ ಹಿಂದೆ ಸರಿದಿರುವಂತದ್ದು. ಮತ್ತೆ ಈ ಬಂದ್ ವಿಚಾರಕ್ಕೆ ಟಾಂಗ್ ಅನ್ನ ಕೂಡ ನೀಡ್ತಿರುವಂತದ್ದು. ಒಂದೆಡೆ ಈ ಒಂದು ಬಂದ್ ಎನ್ನುವಂಥದ್ದು ಸದ್ಯ ಕರ್ನಾಟಕದ ನಾಡು ನುಡಿ ಜಲ ವಿಚಾರಕ್ಕೆ ಹೊರತಾಗಿ ಪ್ರಮುಖವಾಗಿ ಅವರು ಸ್ವಪ್ರತಿಷ್ಠೆಗೆ ಮಾಡಿದ ರೀತಿ ಕಾಣಿಸ್ತಾ ಇದೆ. ಸ್ವಪ್ರತಿಷ್ಠೆಗೋಸ್ಕರ ಈ ಒಂದು ಬಂದ್ಗೆ ಕರೆ ನೀಡಿರುವ ರೀತಿ ಕಾಣಿಸ್ತಾ ಇದೆ. ಈ ನಡುವೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಪಕ್ಷದಿಂದ ಕರೆ ನೀಡಿದ್ರೆ, ಇತ್ತ ಏನು ವಿಧಾನಸೌಧ ಚಳುವಳಿಗೆ ಒಂದೆಡೆ ಪ್ರವೀಣ್ ಶೆಟ್ಟಿ ಬಣದಿಂದ